ಸದ್ಯ ನಟ ದರ್ಶನ್ ಅಂಡ್ ಗ್ಯಾಂಗ್ ಇದೀಗ ಜೈಲು ಶಿಕ್ಷೆ ಅನುಭವಿಸ್ತಾ ಇದೆ. ಹೀಗಿರುವಾಗಲೇ ದರ್ಶನ್ ವಿಚಾರದಲ್ಲಿ ತಲೆ ಹಾಕಬೇಡ ಅಂತ ನಟ ಧನ್ವೀರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಹಾಗಾದರೆ ನಟ ಧನ್ವೀರ್ಗೆ ವಾರ್ನಿಂಗ್ ಕೊಟ್ಟಿದ್ಯಾರು, ಯಾಕೆ ವಾರ್ನಿಂಗ್ ಕೊಟ್ಟರು, ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಜಾಮೀನು ರದ್ದಾದ ಹಿನ್ನೆಲೆ ಪೊಲೀಸರು ದರ್ಶನ್ ಅಂಡ್ ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ ಅವರು ಇದೀಗ ಜೈಲಿನಲ್ಲಿ ವಾಸವನ್ನು ಮಾಡ್ತಾ ಇದ್ದು, ದರ್ಶನ್ ಅವರಿಗೆ ಮೊದಲಿಗೆ ಧನ್ವೀರ್ ಅವರನ್ನು ಮಾತನಾಡಲು ಕಳಿಸಿದ್ರು. ಆಗ ಧನ್ವೀರ್ ಮಧ್ಯಪ್ರವೇಶಿಸಿ ಪೊಲೀಸರ ಜೊತೆ ಮಾತನಾಡಲು ಬಂದಿದ್ದಕ್ಕೆ ಪೊಲೀಸರು ಧನ್ವೀರ್ಗೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ನೀನು ಈ ವಿಚಾರಕ್ಕೆ ತಲೆ ಹಾಕಬೇಡ, ಇಲ್ದಿದ್ರೆ ನಿನ್ನ ಮೇಲೂ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಪೊಲೀಸರು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಂತರ ಧನ್ವೀರ್ ಸುಮ್ಮನಾಗಿ ಒಳಗೆ ಹೋಗಿ ಆ ವಿಷಯವನ್ನು ದರ್ಶನ್ಗೆ ಮುಟ್ಟಿಸಿದ್ದಾರಂತೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಇಲ್ಲ, ನಾವು ನಮ್ಮ ವಕೀಲರ ಜೊತೆ ಬರ್ತೀವಿ ಅಂತ ಪೊಲೀಸರಿಗೆ ಹೇಳಲು ಮುಂದಾದಾಗ ಅದಕ್ಕೂ ಪೊಲೀಸರು ಬಗ್ಲಿಲ್ವಂತೆ. ಅದೆಲ್ಲ ಆಗಲ್ಲ, 15 ನಿಮಿಷ ಟೈಮ್ ಅಷ್ಟೇ, ಬಂದು ಜೀಪ್ ಹತ್ತಬೇಕು, ಇಲ್ದಿದ್ರೆ ನಾವೇ ನಮ್ಮ ರೀತಿಯಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಕಾಕಿ ಸ್ಟೈಲಲ್ಲೇ ಹೇಳಿದ್ರಂತೆ. ಇದಾದ ನಂತರ ದರ್ಶನ್ ಸುಮ್ಮನೆ ಬಂದು ಪೊಲೀಸರ ಗಾಡಿ ಹತ್ತಿದ್ರು ಅಂತ ಹೇಳಲಾಗ್ತಿದೆ. ಧನ್ವೀರ್ ಕೂಡ ದರ್ಶನ್ ಅವರ ಗರಡಿಯಲ್ಲೇ ಬೆಳೆದ ಹುಡುಗ. ಚಿತ್ರರಂಗಕ್ಕೆ ಕಾಲಿಟ್ಟಾಗ ಅವರ ಸಿನಿಮಾಗಳಿಗೆ ದರ್ಶನ್ ಸಾಥ್ ನೀಡಿದ್ರು. ಈ ಕೇಸ್ನಲ್ಲಿ ಜೈಲು ಸೇರಿದ ಕಷ್ಟದ ಸಂದರ್ಭದಲ್ಲೂ ದರ್ಶನ್ ಹಾಗೂ ಅವರ ಕುಟುಂಬದೊಂದಿಗೆ ಧನ್ವೀರ್ ನಿಂತಿದ್ರು. ಇದನ್ನು ನೋಡಿ ಡಿ ಬಾಸ್ ಫ್ಯಾನ್ಸ್ ಕೂಡ ಧನ್ವೀರ್ ಅವರನ್ನ 2ನೇ ಡಿ ಬಾಸ್ ಅಂತ ಕರೀತಿದ್ರು. ಆದರೆ ಜಾಮೀನು ರದ್ದಾದ ಕಾರಣ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿತ್ತು. ಈ ಹಿನ್ನೆಲೆ ದರ್ಶನ್ ಅವರನ್ನ ಕರೆದುಕೊಂಡು ಹೋಗಲು ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಧನ್ವೀರ್ ತಡೆಯೊಡ್ಡಿದ್ದಕ್ಕೆ ಧನ್ವೀರ್ಗೆ ಪೊಲೀಸರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಈ ವಿಚಾರದಲ್ಲಿ ನೀನು ತಲೆ ಹಾಕೋಕೆ ಹೋಗಬೇಡ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಸೈಲೆಂಟ್ ಆಗಿರು, ದರ್ಶನ್ ಅವರನ್ನ ಕಳಿಸ್ಕೊಟ್ರೆ ಸರಿ, ಇಲ್ದಿದ್ರೆ ನಮ್ಮ ಸ್ಟೈಲಲ್ಲೇ ನಾವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ. ಈ ಒಂದು ವಿಚಾರ ಸದ್ಯ ವೈರಲ್ ಆಗ್ತಿರ್ತಕ್ಕಂಥದ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.